ವಿವಿಧ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಕೇಂದ್ರ ಬಿಂದುವಾಗಿರುತ್ತಂಥ ನಮ್ಮ ವೇಣುಗೋಪಾಲ್ ಸರ್ ಅವರು, ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಹಾಯಕ ನಿರ್ದೇಶಕರಾದ ರವಿ ಸರ್ ಅವರು. ನಾನು ಅಂದರೆ ಸುಮಾರು ದಿವಸದಿಂದ ನಾವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಏನು ಇರಲಿಲ್ಲ ಹೆಂಗೆ ಮಾಡಬೇಕು ಇದನ್ನಂತ. ಆದರೆ ನಾವು ಜೊತೆಗೆ ಕೆಲಸ ಮಾಡ್ತಿದ್ವಿ, ಇಷ್ಟೊಂದು ಉಜ್ಜುರ್ಣೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆದರೂ ಸಹ ಅವರೊಂದು ಏನು ಪ್ರೀತಿ ಮತ್ತು ಅವ್ರ ಎಷ್ಟು ಜನ ಸಂಪರ್ಕಿಸಿದ್ದಾರೆ ಇಲಾಖೆಯಲ್ಲಿ ಕೆಲಸ ಮಾಡಿದಾಗಿಂದ ಅವರು ಕೆಲಸ ಮಾಡೋ ಕಾರ್ಯವೈಖರಿ ಬಗ್ಗೆ ಇಷ್ಟೊಂದು ಜನ ಬಂದಿರ ಅಂತಂದರೆ ಅದಕ್ಕಾಗಿ ಎಲ್ಲರೂ ನಾನು ಈ ಥರ ಮುಂದಕ್ಕೆ ನಾವು ನಡ್ಸ್ಕೊಳ್ಬೇಕಾಗತ್ತೆ. ಮತ್ತು ಈ ಅವರೊಂದು ಶೈಲಿ ಏನಿದೆ ಅದು ನಾವು ಮಾದರಿ ಆಗಿದ್ದಾರೆ ನಮಗೆಲ್ಲನೂ ಇವರು. ಹಾಗಾಗಿ ನಾವು ಮುಂದಕ್ಕೂ ನಮ್ಮದು ಜವಾಬ್ದಾರಿಯುತವಾಗಿ ಗಂಡು ಸರ್ ಅವ್ರು ಹೆಂಗಿದ್ದಾರೆ ಅದೇ ಪ್ರಕಾರವಾಗಿ ಕಚೇರಿ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅದನ್ನು ಹೊರ ಇದೆ. ಮನೆಯಿಂದ ಮತ್ತು ನಮ್ಮ ಇರೋ ವೇಣು ಸರ್ ಅವ್ರು ಹೇಳೋ ಪ್ರಕಾರವಾಗಿ ಪ್ರತಿದಿನ ನಾವು ಏನಿದೀವೋ APMCಯಲ್ಲಿ ಅವ್ರ ಜೊತೆ ಕೆಲಸ ಮಾಡೋಷ್ಟವರೆಗೂ ಅವ್ರ ಮನೆ ಊಟನೇ ಮಾಡಿದ್ದೀವಿ. ಅಂದರೆ ಅಷ್ಟೊಂದು ಅವಾಗೆಲ್ಲ ನಾವು ಚಿರಋಣಿಯಾಗಿರ್ತೀವಿ. ಮತ್ತು ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಅವ್ರ ಸಹಭಾಗಿತ್ವ ಇರ್ತದೆ. ಇದನ್ನು ತಾವೆಲ್ಲ ನೆರೆದಿದ್ದೀರಾ. ಎಲ್ಲರೂ ಈ ಒಂದು ಸುಗಮ ಈ ಒಳ್ಳೆಯ ಒಂದು ಸಂದರ್ಭನ ಎಲ್ಲರೂ ಇದ್ದು ಹೊರಬೇಕು ಅಂತ ನಾವು ಸಮಾರಂಭದ ಕೇಂದ್ರ ಬಿಂದುಗಳು ವೇಣುಗೋಪಾಲ್ ಸರ್ ಅವರೇ, ಆಡಳಿತಾಧಿಕಾರಿ ರವಿಕುಮಾರ್ ಸರ್ ಅವರೇ, ಶ್ರೀಮತಿ ಉಮಾ ವೇಣುಗೋಪಾಲ್ ಅವರೇ, ವೇದಿಕೆ ಮೇಲೆ ಇರುವ ವೇಣುಗೋಪಾಲ್ ಸರ್ ಅವರ ಪುತ್ರಿಯವರಾದಂಥ ತಹಸೀಲ್ದಾರ್ ಮೇಡಮ್ ಅವರೇ, ಕಾರ್ಯದರ್ಶಿ ಮೇಡಮ್ ಅವರೇ, ಕುಟುಂಬದ ವರ್ಗದವರೇ ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ವೇಣುಗೋಪಾಲ್ ಸರ್ ಅವರ ಮಿತ್ರ ವೃಂದದವರೇ, ಬೀಳ್ಕೊಡುಗೆ ಕಾರ್ಯಕ್ರಮ. ನಾನು ಅವರನ್ನು 1979ರಿಂದ ಬಲ್ಲೆ. ಅವರು 8th ಸ್ಟ್ಯಾಂಡರ್ಡ್ಗೆ ಸೇರಬೇಕಾದ್ರೆ ನಾನು ಅವಾಗೆ ಹೈಸ್ಕೂಲಿಗೆ ಸೇರ್ಪಡೆಯಾಗಿದ್ದೆ 1979. ಮತ್ತು ಅವರ ಶ್ರೀಮತಿಯವರು ನಂದು 2 ವರ್ಷ ಬ್ರೇಕ್ ಆಯಿತು ಇದರಲ್ಲಿ ಹೈಸ್ಕೂಲಲ್ಲಿ. ಉಮಾ ಮೇಡಮ್ ಅವರು ನಾನು ಫಸ್ಟ್ PUCಯಲ್ಲಿ ಕ್ಲಾಸ್ಮೇಟ್, ನಾನು ಸೈನ್ಸು. ಆಮೇಲೆ ನಾನು ಸೆಕೆಂಡ್ PUCಗೆ ಆರ್ಟ್ಸ್ ಚೇಂಜ್ ಮಾಡಿಕೊಂಡೆ. ನಾನು ಸ್ಟೇಟ್ ರ್ಯಾಂಕ್ ಏನಾದರೂ ಬಂದುಬಿಟ್ರೆ ಮತ್ತು ಎಲ್ಲ ಡಾಕ್ಟರ್ಸು ಕೋರ್ಸ್ಗೆ ಅವ್ರಿಗೆಲ್ಲ ನಾನೇ ಆ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ PUCಗೆ ಆರ್ಟ್ಸ್ ತಗೊಂಡು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿ ನಾನು BA ಮಾಡಿ ಮತ್ತು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ. ಆವಾಗಿಂದ ಅವರಿಬ್ಬರು ನನಗೆ ಗೊತ್ತು. ಮತ್ತು ಇಲ್ಲಿ APMC ಅಧ್ಯಕ್ಷರಾದ ಮೇಲೆ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಇಷ್ಟೊತ್ತು ಎಲ್ಲ ನಮ್ಮ ಸ್ಟಾಫ್ ಅವರು ಎಲ್ಲ ಹೇಳ್ತಾಯಿದ್ರು. ನಮ್ಮ ಸತ್ಯನ ಅವರು ಹೇಳಿದರು. ನಾನು ಅಧ್ಯಕ್ಷನಾಗಿರ್ಬೇಕಾದ್ರೆ ಅವಾಗ ಒಬ್ಬ ಕಾರ್ಯದರ್ಶಿ ಇರ್ತಿದ್ದು. ಕಾರ್ಯದರ್ಶಿ ಪಾಪ ಅವ್ರು ಯಾವಾಗ ಬರ್ತಾಯಿದ್ರು ಯಾವಾಗ ಹೋಗ್ತಾಯಿದ್ರು ಅವ್ರಿಗೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಮಾತಾಡೋಕ್ಕೆ ತಡವಾಡ ಆಗ್ತಾ ಇದೆ ನಾನು ಯಾಕಂದರೆ ಅವರು ಫ್ಯಾಮಿಲಿ ಮೆಂಬರ್ಸು ಮಾತಾಡಿದಾಗ ಸ್ವಲ್ಪ ಎಮೋಷ್ನಲ್ ಆದರೆ ನನಗೂ ಇದರಲ್ಲಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅದನ್ನು ನೋಡಿ ಅವರು ಕಾರ್ಯದರ್ಶಿ, ನಾನು ಸಹಾಯಕ ಕಾರ್ಯ ಇಲ್ಲಿ ಮಾಡಲಿಲ್ಲ. ನಾನೇ ಕಾರ್ಯದರ್ಶಿ, ನಾನೇ ಸಹಾಯಕ ಕಾರ್ಯದರ್ಶಿ ಅಂತ. ಸರ್, ನನ್ನ ಅವಧಿ 20 ವರ್ಷ ಮುಗಿದೋಗುತ್ತೆ. ನಂದು ಅಂತ ಪರ್ಮನೆಂಟ್ ಸ್ಟ್ರಕ್ಚರ್ ಆಫ್ ವರ್ಕು ಇಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೇನು ಮಾಡೋಣ. ನಮ್ಮಲ್ಲಿ ಅವಾಗ 58 ಲಕ್ಷ ಹಣ ಇತ್ತು. ಇಲ್ಲಿ 10 ಕೊಠಡಿ ಮತ್ತು ಒಡ್ಡಳ್ಳಿಯಲ್ಲಿ 10 ಕೊಠಡಿ ಈಗಲೂ ಇದೆ. ಆಕ್ಷನ್ ಪ್ಲಾಟ್ಫಾರ್ಮ್ಸು ಸುಮಾರು ನಮ್ಮ ಅವಧಿಯಲ್ಲಿ, ಅಂದರೆ ನಂದು ಅಂತಲ್ಲ, ನಮ್ಮ ಒಂದು ಕಮಿಟಿ ಏನಿತ್ತು ಅದಕ್ಕೆ ಮೊದಲು ಆಗಿಲ್ಲ, ನಂತರನೂ ಆಗಲಿಲ್ಲ. ಅಷ್ಟೊಂದು ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಆಗೋದಕ್ಕೆ ನಮ್ಮ ವೇಣುಗೋಪಾಲ್ ಸರ್ ಸಹಕಾರ ತುಂಬ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಇವಾಗ ಅದಕ್ಕೆ ಮೊದಲು ಈ APMCಗೆ ಅಂತ ತಿಂಗಳು ವರಮಾನ ಇರಲಿಲ್ಲ. ಇವಾಗ 1 ಲಕ್ಷ ಚಿಲ್ಲರೆ ಪ್ರತಿ ತಿಂಗಳು ಬಾಡಿಗೆ ಬರುವಂಥ ಒಂದು ಇದು ಕೆಲಸ ನಡೀತು ಅಂದರೆ ಅದು ನಮ್ಮ ಅವಧಿಯಲ್ಲಿ ವೇಣುಗೋಪಾಲ್ ಸರ್ ಅವರ ಸಹಕಾರದಿಂದ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈ ಅವ್ರ ಫ್ಯಾಮಿಲಿಯವರು ಮೋಸ್ಟ್ಲಿ ಅವ್ರ ಅತ್ತಿಗೆ ಅನಿಸುತ್ತೆ, ಮೇಡಮ್ ಅವ್ರು ಹೇಳ್ತಾಯಿದ್ರು, ಯಾರಿಗೋ ಕಷ್ಟ ಅಂದರೆ ಯಾವುದೋ ಒಂದು ಒಡವೆ ಎತ್ಕೊಂಡು ಓಡೋಗ್ತಾಯಿದ್ರು, ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಇದು ಪ್ರಕೃತಿ ನಿಯಮ ಅಮ್ಮ. ಅವ್ರದ್ದು ಮಕ್ಕಳು
ಮಾತಾಡಬೇಕಾದ್ರೆ ಆ ಪೇರೆಂಟ್ಸ್ ಇಬ್ಬರದು ಸ್ಯಾಕ್ರಿಫೈಸು ಎಷ್ಟಿತ್ತು ಅಂತ. ಪ್ರಕೃತಿ ನಿಯಮ ಏನು ಅಂದರೆ, ನಾವು ಪ್ರಕೃತಿಗೆ ಏನು ಕೊಡ್ತೀವಿ ರಿಟರ್ನ್ ದೇವರು ಅದನ್ನು ಕೊಡ್ತಾರೆ. ಇವತ್ತು ಮಕ್ಕಳು ಪ್ರಯೋಜಕರಾಗಿದ್ದಾರೆ ಅಂದರೆ ನಿಮ್ಮ ಸ್ಯಾಕ್ರಿಫೈಸು, ಇನ್ಕ್ಲೂಡ್ ಮೇಡಮ್ ಅವ್ರು ಇರ್ಬೋದು, ವೇಣುಗೋಪಾಲ್ ಸರ್ ಅವ್ರು ಇರ್ಬೋದು, ಇಬ್ಬರು ಒಂದು ಸಾಕ್ರಿಫೈಸ್ ಏನಿದೆ ಮಕ್ಕಳಿಗೋಸ್ಕರ, ಮತ್ತು ನಿಮ್ಮ ನಿಷ್ಠೆಯಿಂದ ಕಾರ್ಯ ಮಾಡಿರ್ತಕ್ಕಂಥ, ಕೆಲಸ ಮಾಡಿರ್ತಕ್ಕಂಥ, ಹಗಲು ರಾತ್ರಿ ದುಡ್ದಿದ್ದಾರೆ ನಿಜ. ಅವರು ಪ್ರತಿಯೊಬ್ಬ ಡೈರೆಕ್ಟರ್ ಇರ್ಬೋದು, ಅಧ್ಯಕ್ಷರಿರ್ಬೋದು, ಯಾರೇ ಆಗಲಿ ತಾರತಮ್ಯ ಇಲ್ಲದೆ ಅವ್ರ ವರ್ತಕರಿರ್ಬೋದು, ರೈತರ ಬಗ್ಗೆ ತುಂಬ ಕಾಳಜಿ ಇತ್ತು ಅಂತ ನಮ್ಮ NRS ನಿಜ ತೊಂದರೆ ಮಾಡ್ತಾ ಇದ್ರಲ್ಲ. ಯಾವತ್ತೂ ಉದಾಸೀನತೆ ಅವರನ್ನ ನಾನು ನೋಡಿಲ್ಲ. ಯಾವುದೇ ಒಂದು ಕೆಲಸ ಇದ್ರು ಅದಕ್ಕೆ ತಕ್ಷಣ ಸ್ಪಂದನೆ ನೀಡ್ತಕ್ಕಂಥ ಒಂದು ಗುಣ ಅವರಲ್ಲಿತ್ತು. ಮತ್ತೆ ಈಗ ಅಭಿವೃದ್ಧಿ ವಿಷಯದಲ್ಲಿ ತುಂಬ ಸಹಕಾರ ಕೊಡ್ತಾ ಇದ್ರು. ಯಾವುದೇ ಒಂದು ಒಬ್ಬ ನಿರ್ದೇಶಕರಿರ್ಬೋದು, ಅಧ್ಯಕ್ಷರಿರ್ಬೋದು, ನಾವಂತೂ ಸುಮಾರು ಸಲ ಅವ್ರ ಜೊತೆಗೆ ಹೆಡ್ ಆಫೀಸ್ಗೆ ಹೋಗಿ